ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ರಾಜು. ನಮ್ಮ ಅಣ್ಣನ ಹೆಸರು ಭರತ್. ನನಗಿಂತ ಬಹಳ ವರ್ಷ ದೊಡ್ಡವನು. ಅವನು ಬ್ಯಾಂಕ ಒಂದರಲ್ಲಿ ಕೆಲಸ ಮಾಡುತ್ತಾನೆ. ಅವನಿಗೆ ಕಲ್ಯಾಣವಾಗಿದೆ. ನಮ್ಮ ಅತ್ತೆ ಹೆಸರು ಜಯಶ್ರೀ. ನಮ್ಮ ಅಣ್ಣನಿಗೆ ಈವರೆಗೆ ಒಂದು ಮರಿ ಕೂಡ ಆಗಿಲ್ಲ. ಹೀಗಾಗಿ ಕಂಡ ಡಾಕ್ಟರ್, ಪಂಡಿತರು ಹಾಗೂ ಜ್ಯೋತಿಷ್ಯರ ಕಡೆಗೆ ಹೋಗಿ ಪರಿಹಾರ ಕೇಳುತ್ತಾ ಇದ್ರು. ನಮ್ಮ ಅಣ್ಣ ಭರತ್ ಒಣಕಲು ಕಡ್ಡಿ ತರಹ ಇದ್ದ. ಕೆಲಸ ಬಿಟ್ರೆ ಮನೆ, ಮನೆ ಬಿಟ್ರೆ ಕೆಲಸ ಅಂತ ಇದ್ದ. ಹೊರಗಡೆ ಎಲ್ಲಿಯೂ ಹೋದವನಲ್ಲ. ಆದ್ರೆ ಓದಿನಲ್ಲಿ ಮಾತ್ರ ನಮ್ಮ ಅಣ್ಣ ಮುಂದೆ ಇದ್ದ. ಆದರೆ ಏನ ಮಾಡೋದು, ಅವನಿಗೆ ಸಣ್ಣ ಪೀಳಿ ಮಾಡಿಕೊಳ್ಳಲು ಸಲಹೆ ಕೇಳಲು ಡಾಕ್ಟರ್ ಕಡೆಗೆ ಹೋದಾಗ ವೀರ್ಯದ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದ್ರು. ಅದಕ್ಕಾಗಿ ಎಷ್ಟೇ ಚಿಕಿತ್ಸೆ ಕೊಡಿಸಿದ್ರೂ ಸಮಸ್ಯೆ ಪರಿಹಾರ ಆಗಿದಿಲ್ಲ. ಇದೇ ಕಾರಣಕ್ಕೆ ಅಣ್ಣ ಅತ್ತಿಗೆ ಮಧ್ಯೆ ಅಷ್ಟೊಂದು ಅನ್ಯೋನ್ಯತೆ ಇರಲಿಲ್ಲ. ನಮ್ಮ ಅತ್ತಿಗೆ ಕೂಡ ಡಿಗ್ರಿ ಮುಗಿಸಿದ್ರು. ಅವರು ನೋಡೋಕ್ಕೆ ಉದ್ದನೆಯ, ತೆಳ್ಳಗಿನ ಶರೀರ. ನಮ್ಮ ಅತ್ತಿಗೆ ತನಗೆ ಒಂದು ಪೀಳಿಯೂ ಇಲ್ಲ ಅಂತ ಸ್ವಲ್ಪ ಬೇಸರದಲ್ಲಿರುತ್ತಿದ್ದರು. ಹೀಗಿರುವಾಗ ನಾನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ನಮ್ಮ ಅಣ್ಣನ ಮನೆಗೆ ಹೋದೆ. ಮೊದಲೇ ಹಾಸ್ಯ ಸ್ವಭಾವದವನಾದ ನಾನು ಅಲ್ಲಿ ಅಣ್ಣ ಹಾಗೂ ಅತ್ತಿಗೆಯನ್ನು ಗೇಲಿ ಮಾಡುತ್ತಾ ಖುಷಿ ಪಡಿಸುತ್ತಿದೆ. ಇದರಿಂದ ಅವರಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತ್ತು. ಕೆಲವು ದಿನಗಳು ಕಳೆಯುತ್ತಾ ಹೋದಂತೆ ನಾನು ಹಾಗೂ ನಮ್ಮ ಅತ್ತಿಗೆ ನಡುವೆ ಸಲುಗೆ ಬೆಳೆಯಿತು. ಮೊದಲೇ ಅತ್ತಿಗೆ ಪೀಳಿ ಇಲ್ಲದೆ ಬೇಸರವಾಗಿದ್ರು. ನಮ್ಮ ಅಣ್ಣ ಬೇರೆ ಮನೆಯ ಹಾಲಿನಲ್ಲಿ ಮಲಗುತ್ತಾ ಇದ್ರು. ಅತ್ತಿಗೆ ಮೇಲಿನ ರೂಮ್ನಲ್ಲಿರುತ್ತಿದ್ದರು. ನಾನು ಅತ್ತಿಗೆಯ ಪಕ್ಕದ ರೂಮ್ನಲ್ಲಿ ಇರುತ್ತಾ ಇದ್ದೆ. ಕೆಲವು ಬಾರಿ ಅತ್ತಿಗೆಯ ನೋಟವನ್ನು ನೆನೆಸಿಕೊಂಡು ಕೈಗೆ ಕೆಲಸ ಕೊಡುತ್ತಿದ್ದೆ. ಹೀಗಿರುವಾಗ ಹಬ್ಬವೊಂದು ಬಂದಿತ್ತು. ಹೀಗಾಗಿ ಅತ್ತಿಗೆಗೆ ಹಬ್ಬದ ಅಡುಗೆ ಮಾಡುವಾಗ ಸಹಾಯ ಮಾಡುತ್ತಾ ಅವರೊಂದಿಗೆ ಇನ್ನೂ ಹತ್ತಿರವಾದೆ. ಈ ವೇಳೆ ಸೌಂದರ್ಯ ನೋಡಿ ಆನಂದ ಪಡುತ್ತಿದ್ದೆ. ಅವರು ನೋಡಿಯೂ ನೋಡದ ಹಾಗೆ ಇರುತ್ತಾ ಇದ್ರು. ಹಬ್ಬದ ದಿನ ಅಣ್ಣ ಹೊರಗೆ ಹೋಗಿದ್ದ. ಅತ್ತಿಗೆ ತನ್ನ ರೂಮ್ನಲ್ಲಿ ಹೊಸ ಸೀರೆ ಉಡುತ್ತಿದ್ದರು. ಅವರು ಎಲ್ಲೋ ಒಮ್ಮೊಮ್ಮೆ ಮಾತ್ರ ಸೀರೆ ಉಡುತ್ತಿದ್ದರಿಂದ ಅವರಿಗೆ ಸೀರೆ ಧರಿಸುವಾಗ ಇನ್ನೊಬ್ಬರ ಸಹಾಯ ಬೇಕಾಗಿತ್ತು. ಅದರಲ್ಲಿ ನಾನು ಊರಲ್ಲಿ ನಾಟಕ ಮಾಡುವಾಗ ಹೆಣ್ಣು ಮಗಳ ವೇಷದಲ್ಲಿ ನಟನೆ ಮಾಡಿದ್ದರಿಂದ ನಂಗೆ ಸೀರೆ ಉಡಿಸಲು ತಿಳಿದಿತ್ತು. ಅತ್ತಿಗೆ ನನ್ನನ್ನು ಜೋರಾಗಿ ಕರೆದ್ರು. ನಾನು ಏನಾಯಿತು ಅಂತ ಅವರತ್ತ ಹೋದೆ. ಅಲ್ಲಿ ಅತ್ತಿಗೆ ನಗು ಬೀರುತ್ತಾ ನನಗೆ ಸೀರೆ ಸರಿಯಾಗಿ ಉಡಲು ಬರ್ತಾ ಇಲ್ಲ, ಸ್ವಲ್ಪ ಸಹಾಯ ಮಾಡೋ ಅಂತ ಹೇಳಿದರು. ಅವರ ಮಾತು ಕೇಳಿ ಗಾಬರಿಯಾದೆ. ಒಳಗೊಳಗೆ ಖುಷಿಯಾಯ್ತು. ನಾನು ಸರಿ ಅಂತ ನಗುತ್ತಾ ಸೀರೆಯನ್ನು ಕೈಯಲ್ಲಿ ಹಿಡಿದು ಸೀರೆಯನ್ನು ಸರಿಯಾಗಿ ಸುತ್ತಿದೆ. ಆಮೇಲೆ ಸೀರೆಯ ನೆರಿಗೆಯನ್ನು ಸಿಕ್ಕಿಸಿಕೊಳ್ಳಲು ಹೇಳಿದೆ. ಆದ್ರೆ ಅವರು ಇಷ್ಟನ್ನು ಚೆನ್ನಾಗಿ ಮಾಡಿದ್ದೀಯಾ, ಅದನ್ನು ನೀನೇ ಸಿಕ್ಕಿಸು ಅಂತ ಹೇಳಿದ್ರು. ನಾನು ನೆರಿಗೆಯನ್ನು ಹಿಡಿದು ಸಿಕ್ಕಿಸಲು ಹೋದೆ. ಆದ್ರೆ ಅದರ ಸ್ಪರ್ಶವಾಗಿ ಅವರಿಗೆ ವಿದ್ಯುತ್ ಸಂಚಾರವಾದಂತಾಯಿತು. ಆಮೇಲೆ ಅತ್ತಿಗೆ, ಥ್ಯಾಂಕ್ಸ್ ಕಣೋ, ಸೀರೆ ತುಂಬಾನೇ ಚೆನ್ನಾಗಿ ಉಡಿಸಿದ್ದೀಯಾ ಅಂತ ನಕ್ಕರು. ನಾನು ಅದಕ್ಕೆ, ಪರವಾಗಿಲ್ಲ ಅತ್ತಿಗೆ, ಬಟ್ಟೆಯನ್ನು ಉಡಿಸುವುದಕ್ಕಿಂತ ಬಟ್ಟೆಯನ್ನು ಬಿಚ್ಚುವ ಕೆಲಸ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೇನೆ. ಸೀರೆಯನ್ನು ಬಿಚ್ಚುವಾಗ ಅಗತ್ಯ ಬಿದ್ದರೆ ಕರೀರಿ ಅಂತ ಹೇಳಿದಾಗ, ಓಹೋ, ತುಂಬಾನೇ ಉಡಾಳ ಆಗಿ ಬಿಟ್ಟಿದ್ದೀಯಾ ಕಳ್ಳ ಅಂತ ತಲೆಗೆ ಹೊಡೆದು ಹೊರಗೆ ನಡೆದರು. ಹಾಗೆ ಆ ದಿನ ಅತ್ತಿಗೆ ಹಾಗೂ ಅಣ್ಣ ಊಟ ಮಾಡಿ, ಹಬ್ಬ ಆಗಿದ್ದರಿಂದ ನೆಂಟರಿಷ್ಟರ ಮನೆಗೆ ಹೋದರು. ಮನೆಗೆ ಬರೋದು ಲೇಟಾಗಿತ್ತು. ಮನೆಯಲ್ಲಿ ನಾನು ಟಿವಿ ನೋಡುತ್ತಾ ಕುಳಿತಿದ್ದೆ. ಆಗ ಅಣ್ಣ ಮತ್ತೆ ಅತ್ತಿಗೆ ಸ್ವಲ್ಪ ಲೇಟ್ ಆಯಿತು ಸಾರಿ ಅಂದ್ರು. ಕೈ ತೊಳೆದು ಬಾ ಊಟ ಮಾಡೋಣ ಅಂತ ಕರೆದ್ರು. ಅಣ್ಣ ಬಂದವನೇ ಕೈಕಾಲು ಮುಖ ತೊಳೆದು ನನ್ನ ಬಳಿ ಸೋಫಾದಲ್ಲಿ ಬಂದು ಕುಳಿತು ಟಿವಿ ನೋಡುತ್ತಿದ್ದ. ಅತ್ತಿಗೆ ಕೈಕಾಲು ಮುಖ ತೊಳೆದು ಬಂದರು. ಆದರೆ ಅವರು ಬಟ್ಟೆ ಬದಲಿಸಿದೆ ಈಗಲೂ ಅದೇ ಸೀರೆಯಲ್ಲಿ ಇದ್ದರು. ಹಾಗೆ ಎಲ್ಲರೂ ಊಟಕ್ಕೆ ಕುಳಿತೆವು. ಅಣ್ಣ ಬೇಗನೆ ಊಟ ಮುಗಿಸಿದ. ನಾವು ಊಟ ಮುಗಿಸುವುದರಲ್ಲಿ ಅವನು ಸೋಫಾದ ಮೇಲೆ ಹೋಗಿ ನಿದ್ರೆಗೆ ಜಾರಿದ್ದ. ನಮ್ಮ ಅಣ್ಣ ಒಂದು ಸಾರಿ ಮಲಗಿದರೆ ಇನ್ನು ಏಳುವುದು ಬೆಳಿಗ್ಗೆನೆ. ಹಾಗೆ ನಾನು ಹಾಗೂ ಅತ್ತಿಗೆ ಊಟ ಮುಗಿಸಿ ಸ್ವಲ್ಪ ಹೊತ್ತು ಟಿವಿ ನೋಡಿ ಮಲಗಲು ಹೊರಟೆವು. ನಾನು ನನ್ನ ಕೊನೆಗೆ ಹೋಗುತ್ತಾ ಇದ್ದೆ. ಅಷ್ಟರಲ್ಲಿ ಅತ್ತಿಗೆ, ಸೀರೆಯ ಪಿನ್ ತೆಗೆಯಲು ಆಗ್ತಾ ಇಲ್ಲ, ಸಹಾಯ ಮಾಡೋ ಅಂದ್ರು. ನಾನು ಸರಿ ಅಂತ ಸಹಾಯ ಮಾಡಿ ಮತ್ತೆ ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ಅದಕ್ಕೆ ಅವರು, ಮೊದಲೇ ಹೇಳಿದ್ದೆ ನೀನು ಬಟ್ಟೆ ಧರಿಸುವುದಕ್ಕಿಂತ ಅದನ್ನು ಬಿಚ್ಚುವ ಕೆಲಸ ಇನ್ನೂ ಚೆನ್ನಾಗಿ ಮಾಡ್ತೀಯಾ ಅಂತ, ಹಾಗಾಗಿ ನಂಗೆ ಸೀರೆಯನ್ನು ಧರಿಸಲು ಸಹಾಯ ಮಾಡಿದ್ದೆ, ಈಗಲೂ ಸಹಾಯ ಮಾಡು ಅಂದ್ರು. ಆಗಲೇ ಅವರ ಮಾತು ಕೇಳಿ ನನ್ನ ಮತ್ತೊಬ್ಬ ತಮ್ಮ ನನಗೆ ಅರಿವಿಲ್ಲದೆ ಎದ್ದಿದ್ದ. ನಾನು ಅತ್ತಿಗೆ ಹೇಳಿದಂತೆ ಸಂಪೂರ್ಣ ಸಹಾಯ ಮಾಡಿದೆ. ಅವರು ನನ್ನ ಸಹಾಯ ಪಡೆದು ತೃಪ್ತರಾದರು. ಆಮೇಲೆ ಅವರಿಗೆ ಸಮಯ ಸಿಕ್ಕಾಗ ನನ್ನಿಂದ ಕೇಳಿ ಸಹಾಯ ಪಡೆಯುತ್ತಿದ್ದಾರೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.